ನಮಸ್ಕಾರ. ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ನಮೋ ಮಾತೃಭೂಮಿ ಜೀತೆ ಜನ್ಮಲೋ ಮೇ, ನಮೋ ಆರ್ಯಭೂಮಿ ಜೀತೆ ವಂದಲೋ ಮೇ. ಏನಪ್ಪ ಇದ್ಯಾವುದೋ ಏನೋ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ರ? ಇದು ಸಂಘ ಆರಂಭ ಆಗಿತ್ತಲ್ಲ, ತದನಂತರ ಈ ಪ್ರಾರ್ಥನೆಯನ್ನು ಸಂಘ ಹೇಳ್ತಾ ಇತ್ತು. ಇದು ಬೇಸಿಕಲಿ ಹಿಂದಿ ಮತ್ತು ಮರಾಠಿಯಲ್ಲಿ ಇರುವಂಥ ಒಂದು ಪ್ರಾರ್ಥನೆ. ಮಹಾರಾಷ್ಟ್ರದಲ್ಲಿ ಶಾಲೆಗಳಲ್ಲಿ ಇದು ಆರಂಭದ ಒಂದು ಪ್ರಾರ್ಥನೆಯಾಗಿ ಹೇಳ್ತಾ ಇದ್ರು. ಹಾಗಾಗಿ ಸಂಘ ಇದನ್ನ ಪ್ರಾರ್ಥನೆಯನ್ನು ಅಳವಡಿಸ್ಕೊಂಡಿತ್ತು. ಆದರೆ 1939 ಇಸ್ವಿಯಲ್ಲಿ ಸಂಘ ವ್ಯಾಪಕವಾಗಿ ಬೆಳೀತು. ಅಂದರೆ 18 ಪ್ರದೇಶಗಳಲ್ಲಿ ಸಂಘ ವಿಸ್ತಾರವಾಯಿತು. ಅಲ್ಲಿ ಬೇರೆ ಬೇರೆ ಭಾಷೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ವ್ಯಾಪಿಸಿದಾಗ ಈ ಒಂದು ಪ್ರಾರ್ಥನೆ ಮರಾಠಿ ಮತ್ತು ಹಿಂದಿಲಿ ಪ್ರಾರ್ಥನೆ ಸಮಸ್ಯೆ ಆಗ್ಬೋದು ಅಂತ ಅಂದ್ಕೊಂಡು 1940 ಇಸ್ವಿಯಲ್ಲಿ ಸಿಂಧ್ ಪ್ರದೇಶದಲ್ಲಿ 10 ದಿನಗಳ ಒಂದು ಸಂಘದ ವರ್ಗದಲ್ಲಿ ಪ್ರಮುಖವಾಗಿ ಈ ವಿಚಾರವನ್ನ ನಾವು ಯೋಜನೆಯಾಗಿ ತಗೊಂತು. ಹಾಗಾಗಿ ಸಂಘದ ಪ್ರಾರ್ಥನೆ ಇದ್ದದನ್ನ ಬದಲಾಯಿಸಿದ್ದು 1940 ಇಸ್ವಿಯಲ್ಲಿ ಸಂಸ್ಕೃತ ಭಾಷೆಯಾಗಿ ಬಂತು. ಇದನ್ನ ಬರೆದವರು ನರಹರಿ ನಾರಾಯಣ್ ಬಿಡೆ ಅವರು. ಈಗ ಹಾಡ್ತೀವಲ್ಲ ನಮಸ್ತೆ ಸದಾ ವತ್ಸಲೆ, ಇದು ಪೂರ್ಣ ಸಂಸ್ಕೃತದಲ್ಲಿದೆ. ಕಡೆಯಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋದು ಮಾತ್ರ ಹಿಂದಿಯಲ್ಲಿ ಉಳಿಸ್ಕೊಂಡು, ಯಾಕಂದ್ರೆ ಹಿಂದೆ ಇದ್ದಿದ್ದು ಪ್ರಾರ್ಥನೆಯಲ್ಲೂ ಸಹ ಭಾರತ್ ಮಾತಾ ಕಿ ಜೈ ಅನ್ನೋದಿತ್ತು. ಹೀಗೆ ಸಂಘ ಸಂಸ್ಕೃತಕ್ಕೆ ಅಂದ್ರೆ ವ್ಯಾಪಕವಾಗಿ ಬೆಳೆದ ಒಂದು ನಿಮಿತ್ತವಾಗಿ ಸಂಘ ಅದನ್ನು ಬದಲಾಯಿಸ್ಕೋಬೇಕಾದಂಥದ್ದು ಪರಿಸ್ಥಿತಿಗೆ ನಿರ್ಮಾಣ ಆಯಿತು. ನಾವು ಹೇಳುವಂಥ ಎಲ್ಲ ಪ್ರಾರ್ಥನೆ ಈಗ ಸಂಸ್ಕೃತದಲ್ಲಿ ಇದ್ದದ್ದು 1940 ಇಸ್ವಿಯಲ್ಲಿ ಇದು ಅಳವಡಿಸ್ಕೊತು. ಇದನ್ನ ರಾಗ ಸಂಯೋಜನೆ ಮಾಡಿ ಹಾಡಿದ್ದು ಪ್ರಥಮ ಬಾರಿಗೆ ಯಾದವರಾವ್ ಜೋಶಿಯವರು ನಾಗ್ಪುರದಲ್ಲಿ. ಇದು ಸಂಘದ ಮಾರ್ಗದ ಒಂದು ವಿಚಾರ. ನೋಡಿ, ಪ್ರಾರ್ಥನೆ ಹೇಳಿದ್ರೆ ಏನೇನು ಸಮಸ್ಯೆ ಆಗುತ್ತೆ ಅಂತ ಇತ್ತೀಚಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅನೇಕರು ಪ್ರಾರ್ಥನೆ ಹೇಳಲಿಕ್ಕೂ ಸಹ ಸಂಘಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ನಿತ್ಯ ಪ್ರಾರ್ಥನೆ ಮಾಡೋದ್ರಲ್ಲಿ ಎಷ್ಟು ನಮಗೆ ವಿಚಾರಗಳನ್ನ ಇದೆ ಅನ್ನೋದು ತಿಳ್ಕೊಬೇಕು. ಆರಂಭದ ಸಾಲಲ್ಲಿ ಯಾರು ಬೇಕಾದ್ರೂ ಸಹ ಇದನ್ನ ಹೇಳ್ಬೋದು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂದ್ರೆ ತಾಯಿಗೆ ಹೊಂದಿಸುವಂತ ಇದೊಂದು ಸಾಲುಗಳು ಅಮೋಘವಾಗಿರುತ್ತದೆ. ಹಾಗಾಗಿ ಪ್ರತಿನಿತ್ಯ ನಾವು ಪ್ರಾರ್ಥನೆಯನ್ನ ಹೇಳಬೇಕಾದ್ರೆ ಹೇಗೆ ಪ್ರಾರ್ಥನೆ ಮತ್ತು ಅರ್ಥವನ್ನ ತಿಳ್ಕೊಂಡ್ರೆ ಇನ್ನು ನಿಜಕ್ಕೂ ನಮಗೆ ಅರ್ಥಗರ್ಭಿತವಾಗಿರುತ್ತೆ ಅಂತ. ಸದ್ಯಕ್ಕಿಷ್ಟು ಇಲ್ಲಿ. ಮುಂದಿನ ದಿವಸಗಳಲ್ಲಿ ಇನ್ನ ಅನೇಕ ಮಾಹಿತಿಯೊಂದಿಗೆ ಸಿಗ್ತೀನಿ ನಿಮ್ಮೊಂದಿಗೆ. ನಮಸ್ಕಾರ.